ಸಂಸತ್ ಸದಸ್ಯರಾದಂಥ ಶ್ರೀ ಮಾಜಿ ಮಂತ್ರಿಗಳಂತ ಕೆ ಸುಧಾಕರ್ ಅವರೇ, ನಮ್ಮ ಹಿರಿಯರು, ನನ್ನ ಆತ್ಮೀಯರು, ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾನು ಬ್ಲಾಕ್ ಯೂತ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ನಮ್ಮ ಗಂಟಕಾನಹಳ್ಳಿ ಕೃಷ್ಣಪ್ಪನವರೇ, ಇ ಕೃಷ್ಣಪ್ಪನವರೇ, ನಾರಾಯಣಸ್ವಾಮಿಯವರೇ, ಕೇಶವರಾಜಣ್ಣವರೇ ಮತ್ತು ಇನ್ನ ಎಲ್ಲ ಪ್ರಮುಖ ನಾಯಕರುಗಳೇ, ಅಧಿಕಾರಿಗಳೇ, ಕೆಂಪೇಗೌಡರ ಅಭಿಮಾನಿಗಳೇ, ಬಂಧು ಭಗಿನಿಯರೇ, ಇವತ್ತು ಬೆಂಗಳೂರನ್ನ ಇಡೀ ವಿಶ್ವ ನೋಡ್ತಾ ಇದೆ. ಯಾರಿಂದ ಈ ವಿಶ್ವ ನೋಡ್ತಾ ಇದೆ? ಕೆಂಪೇಗೌಡರು ಇದಕ್ಕೆ ಆ ಒಂದು ಸರಿಯಾದಂಥ ಸಂದರ್ಭದಲ್ಲಿ ಇದಕ್ಕೆ 500 ವರ್ಷಕ್ಕೂ ಹಿಂದೆ ಅವರು ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರಿನಿಂದ ಇಷ್ಟು ದೊಡ್ಡಗೆ ಬೆಳೀತದೆ, ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಆಲೋಚನೆ ಇರಲಿಲ್ವೋ ಏನೋ. ಬಟ್ ಅವರ ದೂರದೃಷ್ಟಿ ಇತ್ತಲ್ಲ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ಚಿಂತನೆಯನ್ನು ಹೊಂದಿದ್ರು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ದಾಟಿಯಲ್ಲಿ ವಿಶ್ವಮಾನವನ ಚಿಂತನೆ, ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ನಾವ್ಯಾರು ಬೆಂಗಳೂರು ಕಟ್ಟೋರಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು. ಬೆಂಗಳೂರನ್ನ ಉಳಿಸ್ಕೊಳ್ಬೇಕು. ಹಿಂದೆ ಯಾವ ರೀತಿ ಹಿರಿಯರು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ, ಹಂಗೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಮಠಗಳನ್ನು ಎಲ್ಲರೂ ಕೂಡ ಅವರವರ ಧರ್ಮದ ಅವರವರ ಆಚರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಪಾಡ್ಕೊಂಡು ಹೋಗ್ಬೇಕಾದಂಥ ಕರ್ತವ್ಯವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಕೆಂಪೇಗೌಡರು ಹಾಕೊಟ್ಟಂಥ ಅಡಿಪಾಯ ಎಲ್ಲ ವರ್ಗದ ಜನರಿಗೂ ಕೂಡ ಆ ವೃತ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ, ಕಾಪಾಡಲಿಕ್ಕೆ ಏನು ಮಾರ್ಗದರ್ಶನ ಕೊಟ್ಟರು ಅದನ್ನೇ ನೀವೆಲ್ಲ ಕೂಡ ಸಂಪ್ರದಾಯದಂತೆ ನಾವೆಲ್ಲರೂ ಕೂಡ ನಡೆದುಕೊಂಡು ಹೋಗಬೇಕು. ಸುಧಾಕರ್ ಹೇಳ್ದಂಗೆ ಇಡೀ ವಿಶ್ವ ಬೆಂಗಳೂರಿನ ಮುಖಾಂತರ ಭಾರತವನ್ನು ನೋಡ್ತಾ ಇದೆ. ಇದಕ್ಕೆ ಕಾರಣ ಕೆಂಪೇಗೌಡರು ಅನ್ನೋದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನೀಗಾಗಲೇ ನಮ್ಮ ಏರ್ಪೋರ್ಟ್ನಲ್ಲಿ ಆ ಪುತ್ಥಳಿಗೆ ಹೋಗಿ ನಾನು ಶ್ರೀಗಳು ಎಲ್ಲ ಹೋಗಿ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಒಂದು ಗೋಷ್ಠಿಯನ್ನು ಮಾಡಿದ್ದೇನೆ. ಈಗ ಈ ವರ್ಷ ನಾವು ಕೆಂಪೇಗೌಡ ಲೇಔಟ್ನಲ್ಲಿ SM ಕೃಷ್ಣರವರು ಸ್ಥಾಪನೆ ಮಾಡಿದಂಥ ಕೆಂಪೇಗೌಡ ಲೇಔಟ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ರಸ್ತೆಯನ್ನು, ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ರಸ್ತೆ ಯಾವುದೂ ಇಲ್ಲ ಅಂಥ ರಸ್ತೆಯನ್ನು ಅಗಲೀಕರಣ ಮಾಡಿದ್ದೇವೆ. ಅದನ್ನು ಅವರ ಹೆಸರಲ್ಲಿ ನಾಮಕರಣ ಕೂಡ ಈಗಾಗಲೇ ಮಾಡಬೇಕು ಅಂತ ಹೇಳಿ BDO ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಇವತ್ತು ಉದ್ಘಾಟನೆ ಇದಾದ ಮೇಲೆ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನು ಯಾವ ನಿಟ್ಟಿನಲ್ಲಿ, ಏಕೆಂದರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ. ಇಲ್ಲಿ ಹೋದರೆ ವಿದ್ಯಾ ಸಿಗ್ತದೆ, ಆರೋಗ್ಯ ಸಿಗ್ತದೆ, ವೃತ್ತಿ ಸಿಗ್ತದೆ, ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ನಾವು ಕಾಪಾಡಬೇಕು. ಹಿಂದೆ ಇದು ಸ್ಯಾಟಲೈಟ್ ಟೌನ್ ಆಯಿತು, ಕೆಂಗೇರಿ ಸ್ಯಾಟಲೈಟ್ ಟೌನ್ ಆಯಿತು. ಹಂಗೆ ಮುನ್ಮುಂದಕ್ಕೂ ಕೂಡ ಈ ಬೆಂಗಳೂರನ್ನು ಬೆಳೆಸಲಿಕ್ಕೆ ನಮ್ಮದೇ ಆದಂಥ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತಂದರೆ, ಏಕೆಂದರೆ ಯಾರು ಕೂಡ ಬೆಂಗಳೂರು ಬರೋರನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವರ್ಟಿಕಲ್ ಗ್ರೋತ್ ಕೂಡ ಈಗಲೇ ನಾನು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಧರ್ಮ, ಎಲ್ಲ ಜಾತಿಗಳಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಈ ರೂಪವನ್ನು ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ನಾನು ಮುಂದಿನ ವರ್ಷದಿಂದ ಈಗ ಹೆಂಗೆ ಯಶವಂತಪುರದಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ಈಗಾಗಲೇ ಪ್ರತಿ ವರ್ಷ ಕೂಡ ಒಂದೊಂದು 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ನಗರದ 369 ವಾರ್ಡಲ್ಲೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಮಾಡಿದವರು ಚಿಂತೆ ಇಲ್ಲ, ಇನ್ನೊಂದು ದಿನ ಈ ತಿಂಗಳು ಒಳಗಡೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ಳುವಂಥದ್ದು ಮಾಡಬೇಕು. ಬೆಂಗಳೂರು ನಮ್ಮೆಲ್ಲರೂ ಕೂಡ ಹೃದಯ ಹೆಂಗೆ ಮುಖ್ಯನೋ ಹಂಗೆ ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೆಂಗಳೂರು ಇಲ್ಲ ಅಂತಂದರೆ ನಾವ್ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಇಡೀ ದೇಶಕ್ಕೆ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು. ಎಸ್.ಎಂ. ಕೃಷ್ಣರವರ ಸಂದರ್ಭದಲ್ಲಿ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನಾ ಸಮಾರಂಭಕ್ಕೆ, ಭೂಮಿ ಪೂಜೆ ಸಮಾರಂಭಕ್ಕೆ ಬಂದಿದ್ದರು. ಇಡೀ ಪ್ರಪಂಚದ ನಾಯಕರುಗಳು ಎಲ್ಲರೂ ಕೂಡ ದಿ ವರ್ಲ್ಡ್ ಲೀಡರ್ಸ್, ಆಗ 3-4 ಜನ ಬರೀ 3 ತಿಂಗಳಲ್ಲೇ ಬಂದಿದ್ದರು, ಪ್ರಪಂಚದ ಎಲ್ಲ ನಾಯಕರುಗಳು. ಆಗ ಅವ್ರು ಹೇಳಿದ್ರು, ಇಡೀ ವರ್ಲ್ಡ್ ಲೀಡರ್ಸ್ ಮೊದಲೆಲ್ಲ ದೆಹಲಿಗೆ ಬರೋರು, ದೆಹಲಿಗೆ ಬಂದು ಆಮೇಲೆ ಚೆನ್ನೈಗೆ ಹೋಗ್ಬೇಕು, ಹೈದ್ರಾಬಾದ್ಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು, ಬೆಂಗಳೂರು ಬರಬೇಕು, ಮುಂಬೈ ಬರಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ಈಗ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದೆಹಲಿಗೆ ಬರುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅಟಲ್ ಬಿಹಾರ್ ಅವರು, ವಾಜಪೇಯಿ ಅವರು ಹೇಳಿದಂಥ ಮಾತು ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಂಪೇಗೌಡರ ಹಾಕೊಟ್ಟಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಬೆಂಗಳೂರು ನಗರದ ಎಲ್ಲ ಭೂ ಮಾಲೀಕರಿಗೆ ಈಗಾಗಲೇ ಅವರ ಆಸ್ತಿ ದಾಖಲೆಗಳನ್ನು ಕೊಟ್ಟು, ಭೂ ಗ್ಯಾರಂಟಿಯನ್ನು ಕೊಟ್ಟು, ಪ್ರತಿಯೊಬ್ಬರಿಗೂ ಕೂಡ ಯಾರು ಕಷ್ಟಪಟ್ಟು ಬದುಕನ್ನು ಕಟ್ಕೊಳ್ಳಿಕ್ಕೆ ಈಗ ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ಆಸ್ತಿ ದಾಖಲೆ, ಈ ಖಾತೆ ಬಿ ಇಂದ ಎ ಖಾತೆ ಮಾಡಿಕೊಟ್ಟು ಎಲ್ಲರೂ ಕೂಡ ಅವರ ಬದುಕಿನಲ್ಲಿ ಅವರ ಮುಂದಕ್ಕೆ, ಏಕೆಂದರೆ ಕಷ್ಟಪಟ್ಬಿಟ್ಟು ದುಡಿದಿರ್ತಾರೆ, ಅವ್ರು ಕಟ್ಕೊಳ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆಲ್ಲರೂ ಕೂಡ ದಾಖಲೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಅನೇಕ ವಿಚಾರಗಳು, ಗೋಷ್ಠಿಗಳು ಕೂಡ ಇನ್ನೂ ಬೇಕಾದಷ್ಟು ಬಾಕಿ ಇದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಈಗಾಗಲೇ ಸುಮಾರು 1,25,000 ಕೋಟಿಯಷ್ಟು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ನಾನು ರೂಪಿಸಿದ್ದೇನೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸ್ಥಳೀಯ ನಮ್ಮ ಉತ್ತರ ತಾಲೂಕಿನ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಒಕ್ಕಲಿಗರ ಸಮಿತಿಯವರು ಇದನ್ನು ಮಾಡಿದ್ದೀರಿ. ನಿಮ್ಮ ತಲೆಯಲ್ಲಿರಲಿ, ಇದು ಒಕ್ಕಲಿಗರ ಆಸ್ತಿ ಅಲ್ಲ, ಎಲ್ಲ ಜಾತಿ ಧರ್ಮದವ್ರನ್ನ ವಿಶ್ವ ಮಾನವನಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಮುಂದೊಂದು ದಿನದಲ್ಲಿ ತಾವು ರೂಪಿಸಿದಾಗ ಮಾತ್ರ ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ವಿಚಾರಕ್ಕೆ ಖಂಡಿತ ಅವ್ರಿಗೆ ಗೌರವ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಬೇಕು. ಇನ್ನು ಮುಂದಕ್ಕೆ ನಾನು ಇದು ಕೆಂಪೇಗೌಡ ಸ್ಟ್ಯಾಚ್ಯೂ ಏನಿದೆ ವಿಧಾನಸೌಧದ ಮುಂದಕ್ಕೆ ಹೋಗಬೇಕಾಗಿದೆ. ಅದಾದಮೇಲೆ ನಾನು, ಶ್ರೀಗಳು ಎಲ್ಲ ಕೂಡ ಇದು ಕೆಂಪೇಗೌಡ ಬಡಾವಣೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮ್ಗೆ ಇಷ್ಟು ಉರಿ ಬಿಸಿಲು ಬಂದಾಗ ಕೂಡ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೋಡ ಕೂಡ ನಿಮಗೆ ರಕ್ಷಣೆಯಾಗಿ ಇವತ್ತು ಉಳ್ಕೊಂಡಿದೆ ಅಂತ ಅಂದರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ವರ್ಷ ಕಳೆದ 3 ವರ್ಷ ಒಳ್ಳೆ ಮಳೆ ಬಂತು. ಈ ವರ್ಷ ಇಡೀ ಭಾರತದಲ್ಲೇ ದೊಡ್ಡ ಬರಗಾಲ ಬರುವಂಥ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಇದನ್ನು ನಾವು ಎದುರಿಸಬೇಕು, ನಮ್ಮ ರೈತರ ಮಕ್ಕಳನ್ನು ಉಳಿಸ್ಬೇಕು. ಈಗಾಗಲೇ ನೀವು ಮೊನ್ನೆ ನೋಡಿದ್ರಿ, ನೀವು ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದ ರೈತರನ್ನು ಉಳಿಸ್ಲಿಕ್ಕೆ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೇಂದ್ರ ಸಚಿವರ ಸಮ್ಮುಖದಲ್ಲಿ, SP ಪಾಟೀಲ್ ಅವರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಇದೊಂದು ಇತಿಹಾಸ. ಹಿಂದೆ ಇಂದಿರಾ ಗಾಂಧಿಯವರು ಕರ್ನಾಟಕ, ತಮಿಳುನಾಡು ಮತ್ತು ಪಕ್ಕದ ರಾಜ್ಯದವರು ಸೇರಿ ಕುಡಿಯೋ ನೀರಿನ ಬಗ್ಗೆ, ಚೆನ್ನೈ ಕುಡಿಯೋ ನೀರಿನ ಬಗ್ಗೆ ತೀರ್ಮಾನ ಮಾಡಿದಂತೆ, ಹಂಗೆ ಇವತ್ತು ನಾವು ಕೂಡ ಮೊನ್ನೆ 3 ರಾಜ್ಯದ, ನಾನು, ಚಂದ್ರಬಾಬು ನಾಯ್ಡು ಸಾಹೇಬರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು CR ಪಾಟೀಲ್ ಅವರು ಸೇರಿ ಅಲ್ಲೇ ಮೀಟಿಂಗ್ ಮಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಅಂದರೆ ನಮ್ಮಲ್ಲಿರುವಂಥ ಜಲ, ನೆಲ ನಾವು ಜಗಳ ಮಾಡ್ಕೊಳ್ಳೋದ್ರಿಗೆಲ್ಲ ಅರ್ಥ ಇಲ್ಲ. ನಾವೆಲ್ಲ ಭಾರತೀಯರು, ಮಣ್ಣಿನ ಮಕ್ಕಳು, ರೈತರನ್ನ ಕಾಪಾಡುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ಬೆಂಗಳೂರು ಬೆಳೆದಿದೆ ಅಂದರೆ ನೀವೆಲ್ಲ ರೈತರುಗಳು ತ್ಯಾಗ ಮಾಡಿದಂಥ ಆಸ್ತಿಗಳಲ್ಲಿ ತಾವೆಲ್ಲ ಬೆಳೆದಿದ್ದೀರಿ. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಗಂಟ್ಕಾಳೆ ಕೃಷ್ಣಪ್ಪರವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಈ ಜಾಗ ಕೊಟ್ಟಿದ್ದೀವಿ, ನಮಗೆ 10% ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 3 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನು ಬರೀ 10%ಗೆ ನಾನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಒಳ್ಳೆಯದನ್ನು ಸರಿಯಾದ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಗುರುತಾಗಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ರಸ್ತೆಯಲ್ಲೇ ಏನು ನಿಮ್ಮ ಕೆಂಗೆ ಈ ಏರ್ಪೋರ್ಟ್ ರೋಡಲ್ಲೇ ಬೆಂಗಳೂರು ಉತ್ತರದ ಕಾರ್ಪೊರೇಷನ್ ಆಫೀಸನ್ನು ಭಾಳ ವಿಜೃಂಭಣೆ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಾಗನ ನಿಗದಿ ಮಾಡಿದ್ದಾರೆ, ನನ್ನ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದು ಕೂಡ ನಡೀತದೆ. ಸೊ ಮುಂದಕ್ಕೆ ಈ ಬೆಂಗಳೂರು ಅಭಿವೃದ್ಧಿ ನಿಮ್ಮೆಲ್ಲರ ಆಸ್ತಿಗೆ ನಾವೆಲ್ಲ ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ.
ಈ ಕಾರ್ಯಕ್ರಮನ ಮುಂದುವರಿಸಿ. ದಯವಿಟ್ಟು ನಾನು ಹೋದೆ ಅಂದ ತಕ್ಷಣ ನೀವು ಯಾರು ಹೇಳಬಾರ್ದು. ಏನೇನು ಕಾರ್ಯಕ್ರಮವನ್ನು ನಿಮ್ಮ ಸಮಿತಿಯವರು ನಿಯೋಜನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ತಾವೆಲ್ಲ ಮುಂದುವರಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಯಾರ್ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ, ಕೆಂಪೇಗೌಡರ ಜಯಂತಿಯರ ಪರವಾಗಿ, ನಾನು ಶ್ರೀಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಶಸ್ವಿಯಾಗಲಿ. ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರ ಯಾವಾಗಲೂ ಕೂಡ ಅನೇಕ ಚಿಂತನೆಯನ್ನು ಮಾಡ್ತದೆ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.